ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಇವತ್ತು ನಾವು ಈ ಥರ ಬೇಬಿ ವಿಡಿಯೋಸ್ ಇದು ತುಂಬ ವೈರಲ್ ಆಗ್ತಾ ಇರೋದ್ರಿಂದ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಮಗೆ ಇವಾಗ ಚಾಟ್ ಜಿ ಪಿ ಟಿಗೆ ಹೋಗೋಣ. ಚಾಟ್ ಜಿ ಪಿ ಟಿಗೆ ಹೋಗಿ ಅಲ್ಲಿ ಇಮೇಜ್ ಥರ ಇದೆಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಫೋಟೋಸ್ ಅಂತ ಕೇಳುತ್ತೆ. ಅಲ್ಲಿ ನಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಈ ಥರ ಇರೋ ನನ್ನ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾವು ಟೈಪ್ ಮಾಡಬೇಕು ಚಾಟ್ ಜಿ ಪಿ ಟಿಯಲ್ಲಿ ಏನಂತ ಅಂದರೆ ಗಿವ್ ಬೇಬಿ ಇಮೇಜ್ ದಿಸ್ ಫೋಟೋ ಅಂತ ಕೊಟ್ಟು ನಾವು ಕ್ಲಿಕ್ ಮಾಡಿದ್ರೆ ಚಾಟ್ ಜಿ ಪಿ ಟಿ ನಮಗೆ ರೆಡಿ ಮಾಡಿ ಕೊಡುತ್ತೆ. ಒಂದು 5ರಿಂದ 10 ಸೆಕೆಂಡ್ ಆಗುತ್ತೆ. ಅದು ನಮಗೂ ಒಂದು ಪ್ರಾಂಪ್ಟನ್ನು ಕೊಡುತ್ತೆ. ಸೇಮ್ ಎಲ್ಲ ಆ ಇಮೇಜಲ್ಲಿರುವಂತಹ ಎಲ್ಲನೂ ಬೇಕಾ ಅಂತ ಅಲ್ಲಿ ನೋಡ್ಬೋದು. 3 ಪ್ರಾಂಪ್ಟನ್ನು ಕೊಟ್ಟಿದೆ. ನಮಗೆಲ್ಲ ಅದೇ ಬೇಕು ಅಂತ ಹೇಳಿ ನಾವಲ್ಲಿ ಮತ್ತೆ ಟೈಪ್ ಮಾಡಬೇಕು. ಸೇಮ್ ಆ್ಯಸ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಇನ್ನೊಂದು ಸಾರಿ ಕನ್ಫರ್ಮೇಷನ್ ಕೊಡುತ್ತೆ. ನೋಡ್ಬೋದು ನೀವು ಇವಾಗ ಅಲ್ಲಿ ನೋಡ್ಬೋದು ಕನ್ಫರ್ಮೇಷನ್ ಕೊಟ್ಟ ಮೇಲೆ ಪ್ರೊಸೆಸಿಂಗ್ ಯುವರ್ ಇಮೇಜ್ ಅಂತ ಹೇಳ್ತಾ ಇದೆ. ಒಂದು 5ರಿಂದ 10 ನಿಮಿಷ ಒಳಗಡೆ ಅಂತೂ ಬಂದುಬಿಡುತ್ತೆ. ಮ್ಯಾಕ್ಸಿಮಮ್ 5 ನಿಮಿಷ ಒಳಗಡೆ ಬಂದುಬಿಡುತ್ತೆ. ನೋಡೋಣ. ತುಂಬ ಜನ ಇವಾಗ ಏನು ಯೂಸ್ ಮಾಡ್ತಾ ಇರೋದ್ರಿಂದ ಚಾಟ್ ಜಿ ಪಿ ಟಿನ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಅನಿಸುತ್ತೆ. ನೋಡ್ಬೋದು ನೀವು ಇವಾಗ ಇಮೇಜ್ ರೆಡಿ ಆಗಿದೆ. ನೆಕ್ಸ್ಟು ನಾವು ಬ್ಯಾಕ್ ಹೋಗೋಣ. ಡೌನ್ಲೋಡ್ ಮಾಡ್ಕೋಬೇಕು ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇಮೇಜ್ ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ಎಷ್ಟು ಕಲರು, ಸೇಮ್ ಡ್ರೆಸ್ಸು, ನನ್ನ ಜುಮ್ಕೀಸು, ಬಿಂದಿ ಎಲ್ಲ ಸೇಮ್ ಆಗಿ ಬಂದಿದೆ. ನೆಕ್ಸ್ಟು ನಾವು ಗೂಗಲ್ಗೆ ಹೋಗೋಣ. ಗೂಗಲ್ಗೆ ಹೋಗಿ ಹೈಡ್ರಾ AI ಅಂತ ನೀವು ನೋಡ್ಬೋದು. ನಾನು ಆಲ್ರೆಡಿ ಮಾಡಿರೋದ್ರಿಂದ ನನ್ನ ಮೇಲೇ ತೋರಿಸ್ತಾ ಇದೆ ಆ್ಯಪು. ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಯಾರಾದರೂ ಫಸ್ಟ್ ಟೈಮ್ ಓಪನ್ ಮಾಡೋದ್ರಿಂದ ಸೈನ್ ಅಪ್ ಆಗಬೇಕಾಗುತ್ತೆ. ನಿಮ್ಮ ಇಮೇಲ್ ಐ ಡಿಯಿಂದ ಅಥವಾ ಗೂಗಲ್ ಅಕೌಂಟಿಂದ ಹೈಡ್ರಾ AI ಅನ್ನೋದನ್ನ ಸೈನ್ ಅಪ್ ಆಗಬೇಕಾಗುತ್ತೆ. ನೋಡ್ಬೋದು ನೀವು ಕೇಳುತ್ತೆ ಅಲ್ಲಿ ಇಮೇಲ್ ಐ ಡಿಯಿಂದ ಸೈನ್ ಅಪ್ ಆಗ್ತೀರಾ ಅಥವಾ ಗೂಗಲ್ ಅಕೌಂಟಿಂದ ಸೈನ್ ಅಪ್ ಆಗ್ತೀರಾ ಅಂತ ಕೇಳುತ್ತೆ. ಕೇಳಿದ್ಮೇಲೆ ಹಿಂಗೆ ಇಂಟರ್ಫೇಸ್ ಹಿಂಗೆ ಓಪನ್ ಆಗುತ್ತೆ. ನೀವು ನೋಡ್ಬೋದು. ಓಪನ್ ಆದಮೇಲೆ ಇಲ್ಲಿ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ಅಪ್ಲೋಡ್ ಇಮೇಜಾ ಇಲ್ಲ ಆಗಲೇ ಫೋಟೋ ತೊಗೋತೀರಾ ಅಂತ ತೋರಿಸೋದು. ನಾವು ಅಪ್ಲೋಡ್ ಇಮೇಜ್ ಮಾಡೋಣ. ನೀವು ನೋಡ್ಬೋದು ನನ್ನ ಗ್ಯಾಲರಿಯಲ್ಲಿ ಆಲ್ಮೋಸ್ಟ್ ನಾನು ತುಂಬ ಟ್ರೈ ಮಾಡಿದ್ದೀನಿ. ಅಲ್ಲಿ ಒಂದು ಇಮೇಜ್ ನಾವು ಡೌನ್ಲೋಡ್ ಮಾಡಿರ್ತೀವಲ್ಲ ಅದನ್ನು ಹಾಗೆ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟು ವಾಯ್ಸ್ ರೆಕಾರ್ಡರ್ ಆದರೂ ಮಾಡ್ಬೋದು, ಇಲ್ಲ ಆಗಲೇ ವಾಯ್ಸ್ ರೆಕಾರ್ಡ್ ಮಾಡಿ ಆಗಲೇ ಸೇವ್ ಮಾಡ್ಬೋದು. ಈಗ ನಾನು ಸೇವ್ ಮಾಡ್ತಾಯಿದ್ದೀನಿ. ವಾಯ್ಸ್ ಅಂತೂ ನಾನು ಸೇವ್ ಮಾತಾಡಿ ಅಲ್ಲಿ ರೆಕಾರ್ಡ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಆ್ಯಡ್ ಟು ವಿಡಿಯೋ ಅಂತ ಆಪ್ಷನ್ ತೋರಿಸ್ತಾ ಇದೆ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಟು ವಿಡಿಯೋ ಅಂತ ಬರುತ್ತೆ. ನೆಕ್ಸ್ಟು ಕೆಳಗಡೆ ಇಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಾ ಇದ್ದಿಲ್ಲ, ಲೈಟ್ ಪಿಂಕು ಆರೆಂಜ್ ಕಲರ್ ಆ್ಯರೋ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೊಂದು ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸ್ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಒಂದು 2 ಸೆಕೆಂಡ್ ನೋಡಿ ಆಮೇಲೆ ನೆಕ್ಸ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಪ್ರಿಪೇರಿಂಗ್ ಟು ಜನ್ರೇಟ್ ಯುವರ್ ವಿಡಿಯೋ. ಇದಂದರೂ ಒಂದು ಅರ್ಧ ಮುಕ್ಕಾಲು ಅವರ್ ಅಂತೂ ತೊಗೊಳ್ಳುತ್ತೆ. ಯಾಕಂದರೆ ತುಂಬ ಜನ ಮಾಡೋದ್ರಿಂದ ಅರ್ಧ ಅವರಿಂದ ಮುಕ್ಕಾಲು ಅವರ್ ಅಂತೂ ತೊಗೊಳುತ್ತೆ. ನನ್ನ ಫಸ್ಟ್ ಟೈಮ್ ಅಂತೂ ನನಗೆ 15 to 20 ಮಿನಿಟ್ಸ್ ಅಂತೂ ತೊಗೊಂತು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಫೇಮ್ ಅಂತ ಬರ್ತಾ ಇದೆ. ಇಲ್ಲಿ ಫೇಮ್ ಅಂತೂ ಸ್ಟಾರ್ಟ್ ಆಗೋಗಿದೆ. ಆ ಫೇಮ್ಗೆ ತಕ್ಕಂಗೆ ಆಡಿಯೋ ಎರಡು ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ. ನೀವು ಈ ಹೈಡ್ರಾ AI ಅನ್ನೋ ಆ್ಯಪನ್ನ ಒಂದು ಸ್ವಲ್ಪ ಮಾತ್ರನೇ ನೀವು ಫ್ರೀಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಇರೋ ಎಲ್ಲದಕ್ಕೂ ನೀವು ಪೇ ಮಾಡಿ ಮಾಡ್ಕೋಬೇಕಾಗುತ್ತೆ. ನೋಡೋಣ. ಇನ್ನು ಅಲ್ಲಿ ಮೇಲೆ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆಯಲ್ಲ 0 ಇದೆ. ಅದು 100% ಆದರೆ ನಮ್ಮ ಇಮೇಜು ಆಡಿಯೋ ಅನ್ನೋದು ಫುಲ್ಲು ಕ್ಲೀನಾಗಿ ಮಿಕ್ಸ್ ಆಗಿ ನಮಗೆ ಒಂದು ಫುಲ್ ಪಿಕ್ಚರ್ ಅನ್ನೋದು ನಮಗೆ ಬರುತ್ತೆ. ನೆಕ್ಸ್ಟು ನಾವು ಚಾಟ್ ಜಿ ಪಿ ಟಿಯಲ್ಲಿ ನಾವು ಕೊಡೋ ಇಮೇಜು ಸೇಮ್ ಬೇಬಿ ಇಮೇಜು ಅದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಡಿಫ್ರೆಂಟ್ ಬೇಬಿ ಇಮೇಜಸ್ ಸಹ ಬರ್ಬೋದು. ಈಗ ನಾವು ರೆಡಿಯಾಗಿರುವಂತಹ ಹೈಡ್ರಾ AIನ ಪಿಕ್ಚರ್ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ?
ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಅಲ್ವಾ. ಇದು ಮತ್ತೊಂದು ವಿಡಿಯೋ ನಾನು ಮಾಡಿರುವಂತಹದ್ದು. ಹೀಗೆ ಬೇಬೀಸು ಡಿಫ್ರೆಂಟಾಗಿ ಬರುತ್ತೆ. ನಾವು ಒಂದೇ ಇಮೇಜ್ ಕೊಟ್ಟರು ನೀವು ನೋಡ್ಬೋದು 3 ಥರ ಬೇಬೀಸ್ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.